ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಲ್ಲಿ ನಾನು ಚಪಾತಿ ಜೊತೆ ಪೂರಿ ಜೊತೆ ಹೊಂದ್ಕೊಳ್ಳೋ ಹಾಗೆ ಒಂದು ಡಿಶ್ ತೋರಿಸ್ತಾ ಇದ್ದೀನಿ. ಅದು ಏನಂದರೆ ಬೀಟ್ರೋಟ್ ಪಲ್ಯ ಯಾವ ರೀತಿ ಮಾಡಬೇಕು ಅಂತ ತುಂಬ ರುಚಿಯಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಈ ಬೀಟ್ರೋಟ್ ಪಲ್ಯ ನೋಡಿ, ಇದು ಬೀಟ್ರೋಟ್ ತಿನ್ನೋದೇ ನಮಗೆ ರಕ್ತಹೀನತೆ ಕಡಿಮೆ ಆಗಿದೆ, ಅದನ್ನ ಹೆಚ್ಚು ಮಾಡುತ್ತೆ. ತುಂಬ ರುಚಿಯಾಗಿರುತ್ತೆ ಬೀಟ್ರೋಟ್ ಪಲ್ಯ. ಹೇಗೆ ಮಾಡಬೇಕು ಬೈಕೋ ಪದಾರ್ಥ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಈಗ ಬನ್ನಿ ಬೇಕಾದ ಪದಾರ್ಥ ತೋರಿಸ್ಕೊಡ್ತೀನಿ. ಬೇಕಾದ ಪದಾರ್ಥ ಮತ್ತು ಮಾಡೋ ವಿಧಾನ ತೋರಿಸ್ಕೊಡ್ತೀನಿ. ನಾನು ಒಂದು ಮೂರು ಬೀಟ್ರೋಟ್ ತೊಗೊಂಡು ಅದನ್ನ ಚೆನ್ನಾಗಿ ವಾಶ್ ಮಾಡಿ ಸಿಪ್ಪೆ ತೆಗೆದು ಈ ಥರ ತುರ್ಬಿಟ್ಕೊಂಡಿದ್ದೀನಿ. ನೋಡಿ, ಇದು ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಒಣಮೆಣಸು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಂದು ಈರುಳ್ಳಿನ ನಾನು ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕಡಲೆಬೇಳೆ ಸ್ವಲ್ಪ, ಉದ್ದಿನಬೇಳೆ ಸ್ವಲ್ಪ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು. ಸಿಂಪಲ್ ರೆಮಿಡಿ ಇದು. ನೋಡಿ, ಇಷ್ಟು ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಅಂದರೆ ಅಷ್ಟು ರುಚಿಯಾಗಿರುತ್ತೆ ಚಪಾತಿ ಜೊತೆ. ಈಗ ಇದು ತೋರಿಸ್ಕೊಡ್ತೀನಿಲ್ಲ ಬೇಕಾದ ಪದಾರ್ಥ ಏನೇನು ಬೇಕು ಅಂತ. ಈಗ ಮಾಡೋದನ್ನ ಹೇಗಂತ ತೋರಿಸ್ಕೊಡ್ತೀನಿ ಬನ್ನಿ. ಈಗ ನೋಡಿ, ಪಲ್ಯಕ್ಕೆ ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಈಗ ನಾನು ಸಾಸಿವೆ ಸೇರಿಸ್ಕೊತೀನಿ. ಸಾಸಿವೆ ಚೆನ್ನಾಗಿ ಚಿಡಿಬೇಕು. ನಾವು ಸಾಸಿವೆ ಚಿಡಿದಿರೇ ಮಾಡಿಬಿಟ್ರೆ ಅದು ನಾವು ತಿನ್ನಬೇಕಾದ್ರೆ ಕಸರೆ ಥರ ಇರುತ್ತೆ ಸಾಸಿವೆ. ಅದಕ್ಕೆ ಮೇಯ್ನು ಸಾಸಿವೆ ಚೆನ್ನಾಗಿ ಚಿಡಿದ್ರೇ ಅಡುಗೆನೂ ಅಷ್ಟು ರುಚಿಯಾಗಿರುತ್ತೆ. ಸಿಂಪಲ್ನೇ ನಾನು ಚೆನ್ನಾಗಿ ಮಾಡೋದ್ರಿಂದ ಅಡುಗೆ ಅನ್ನೋದು ರುಚಿ ಜಾಸ್ತಿ ಇರುತ್ತೆ. ನೋಡಿ, ಸಾಸಿವೆ ಚಿಡಿತಾ ಇದೆಯಲ್ಲ, ಕಡಲೆಬೇಳೆ ಉದ್ದಿನಬೇಳೆ ತೊಗೊಂಡಿದ್ದೆ, ಅದನ್ನು ಸೇರಿಸ್ಕೊತೀನಿ. ಈ ಥರ ಬೀಟ್ರೋಟ್ ಪಲ್ಯಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೋದ್ರಿಂದ ನಮಗೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತಲ್ಲ ಕಡಲೆಬೇಳೆ ಉದ್ದಿನಬೇಳೆ, ಅದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋಂಟ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕಡಲೆಬೇಳೆ ಉದ್ದಿನಬೇಳೆ ಕಲರ್ ಚೇಂಜ್ ಆಗಿದೆ. ಇಷ್ಟ ಆದರೆ ಸಾಕು. ಈಗ ನಾನು ಈರುಳ್ಳಿ ಮತ್ತು ಕರಿಬೇವು ತೊಗೊಂಡಿದ್ದಲ್ಲ ಅದನ್ನು ಸೇರಿಸ್ಕೊತೀನಿ. ಇದನ್ನು ಚೆನ್ನಾಗಿ ಒಂದು 2 ಮಿನಿಟ್ಸು ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ನಾನು ಒಣಮೆಣಸು ತೊಗೊಂಡಿದ್ದರೆ ಅದನ್ನು ಸೇರಿಸ್ಕೊತೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಆ್ಯಡ್ ಮಾಡ್ಕೋಬೋದು ನೀವು. ಇನ್ನೊಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟ ಆದರೆ ಸಾಕು. ಈಗ ನಾವು ಬೀಟ್ರೋಟ್ನ ತುರಿದಿಟ್ಕೊಂಡಿದ್ದಲ್ಲ ಅದನ್ನು ಸೇರಿಸ್ಕೊತೀನಿ. ನಾನು ಬೀಟ್ರೋಟ್ನ ಆ್ಯಡ್ ಮಾಡ್ಕೊತೀನಿ. ನೀವು ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನಾವು ಈರುಳ್ಳಿ ಅದೆಲ್ಲ ಹೊಂದ್ಕೊಳಾಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಮಿಕ್ಸ್ ಮಾಡ್ಕೊತೀನಿ. ನೋಡಿ ಎಲ್ಲ ಹೊಂದ್ಕೊಳಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದೊಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಇದನ್ನ ಬೇಯಿಸ್ಕೊತೀನಿ. ಒಂದು 5 ನಿಮಿಷ ಇದು ಬೇಯಲಿ ಲೋ ಫ್ಲೇಮಲ್ಲೇ. ನಿಮಗೆ ನೀರು ಬೇಕು ಅನಿಸಿದ್ರೆ ನೀವು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ನಾನು ನೀರು ಬಳಸ್ತಾ ಇಲ್ಲ, ಯಾಕಂದರೆ ಬೀಟ್ರೋಟ್ನಲ್ಲಿ ನೀರಿನಂಶ ಇರುತ್ತಲ್ಲ, ಅದರಿಂದ ನಾನು ನೀರು ಯಾವುದು ಬಳಸ್ತಾ ಇಲ್ಲ. ನಮಗೆ ಸ್ವಲ್ಪ ಬೇಕು ಅಂದರೆ ನೀವು ಸ್ವಲ್ಪ ಕಾಫಿ ಕುಡಿತೀರ ಅದರಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಆಯಿತು. ಈಗ ಇದು 5 ಮಿನಿಟ್ಸು ಚೆನ್ನಾಗಿ ಬಾಯ್ಲ್ ಆಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ನೋಡಿ 5 ಮಿನಿಟ್ಸ್ ಆಗಿದೆ. ಈಗ ಓಪನ್ ಮಾಡೋಣ. ನೋಡಿ, ಬೀಟ್ರೋಟ್ ಎಲ್ಲ ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗಿ ಬೀಟ್ರೋಟು ಬೆಂದಿದೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೇನೆ ಅದನ್ನು ಸೇರಿಸ್ಕೊತೀನಿ. ಈಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಬೀಟ್ರೋಟ್ ಪಲ್ಯ ರೆಡಿಯಾಗಿಂತ. ಇದು ಬೇಯಿಸಬೇಕು, ಫ್ರೈ ಮಾಡಬೇಕಂತೇನಿಲ್ಲ. ಬೀಟ್ರೋಟ್ ಕಟ್ ಮಾಡಿ ತುರಿಬಿಟ್ಕೊಂಡ್ರೆ ಒಗ್ಗರಣೆ ಹಾಕಿದ್ರೆ ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ ಅಂತ. ನೋಡಿ, ಇಷ್ಟೇ. ನಾನು ಸರ್ವ್ ಮಾಡಿ ತೋರಿಸ್ತೀನಿ. ಈಗ ನೋಡಿ, ಬೀಟ್ರೋಟ್ ಪಲ್ಯನ ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಹೇಗೆ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಲ್ಲ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಮನೇಲಿ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋದು ಮರಿಬೇಡಿ. ಬಾಯ್.